ಡೇ ಒನ್ ಇಂದನೂ ಕೂಡ ಈ ಸಿನಿಮಾದ ಪ್ರಚಾರ ಅಂತ ಏನಾದ್ರು ಆಗಿದ್ರೆ ಅಥವಾ ಈ ಸಿನಿಮಾ ಪೋಸ್ಟರ್ ನ ಧನು ಬಿಡುಗಡೆ ಮಾಡಿದ್ರು, ಡಾಲಿ ಧನಂಜಯ್ ಬಿಡುಗಡೆ ಮಾಡಿದ್ರು, ಅದನ್ನು ಕೂಡ ನೀವು ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿ ಅದನ್ನ ತುಂಬಾ ನೀಟಾಗಿ ಪ್ರೊಜೆಕ್ಟ್ ಮಾಡಿ ಹಾಕಿದ್ರಿ. ಅದೇ ಥ್ರೂ ಈಗ ಮೊನ್ನೆ ವಿಜಯ್ ಸರ್ ಕೂಡ ನಮ್ಮ ಸಿನಿಮಾದ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ರು, ಅದು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಸಾಂಗ್ ಕೂಡ ಮೊನ್ನೆ ಸಿದ್ದರಾಮಯ್ಯನವರು ನಮ್ಮ ಸ್ಟೇಜ್ ಅಲ್ಲಿ ಪೋಸ್ಟರ್ ನ ರಿಲೀಸ್ ಮಾಡಿದ್ರು. ಆಮೇಲೆ ಅದ್ರ ಥ್ರೂ ಒಂದು ಸಾಂಗ್ ನ ಕೂಡ ಬಿಟ್ಟಿದೀವಿ ನಾವು ಇವಾಗ. ಆ ಹಾಡು ಕೂಡ ತುಂಬಾ ಚೆನ್ನಾಗಿ ರನ್ ಆಗ್ತಾ ಇದೆ. ಇವೆಲ್ಲದನ್ನು ಏನಂತ ಹೇಳಿದ್ರೆ ಇನ್ವಿಟೇಷನ್ ಫಾರ್ ದ ಸಿನಿಮಾ. ನಮ್ಗೆ ಸಿನಿಮಾ ಇನ್ವಿಟೇಷನ್ ಏನಪ್ಪಾ ಅಂತ ಹೇಳಿದ್ರೆ ಸಾಂಗ್ಗಳು, ಟ್ರೈಲರು, ಟೀಸರ್ ಇಷ್ಟೇ. ಅಷ್ಟನ್ನ ನಾವು ಇನ್ವಿಟೇಷನ್ ಅಂತ ಕೊಟ್ಟಿದೀವಿ. ತುಂಬಾ ರೂಟ್ ಇಂದ ಬಂದಿರುವಂತಹ ಕಾನ್ಸೆಪ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ಇಂಥ ನಿರ್ಮಾಪಕರು ಮತ್ತೆ ನಮಗೆ ಸಿಗಲ್ಲ. ಇಂಥ ಸಿನಿಮಾಗಳು ಗೆಲ್ತಲೇ ಇದ್ರೆ, ಇಂಥ ಸಿನಿಮಾಗಳು ರನ್ ಆಗ್ತಲೇ ಇದ್ರೆ, ಅವ್ರಿಗೆ ದುಡ್ಡು ಆಗ್ತಲೇ ಇದ್ರೆ ನೆಕ್ಸ್ಟ್ ಇಂಥ ನಿರ್ಮಾಪಕರು ನಮಗೆ ಸಿಗೋದೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಅಂತಂದ್ರೆ ಇವ್ರು ಯಾವ್ದೋ ತಮ್ಮ ಎಲ್ಲೋ ದುಡ್ಡಿತ್ತು ತಗೊಂಬಂದ್ರೆ ನಾನು ದುಡ್ಡು ಹಾಕ್ಬಿಟ್ಟೆ ಸಿನಿಮಾ ಮಾಡ್ಬೇಕು, ಹೆಸರು ಮಾಡ್ಬೇಕು ಅಂತಲ್ಲ. ಪಾಪ ದುಡ್ಡು ಹಾಕಿ ಕೆಲಸ ಮಾಡಿ ಇಡೀ ಫ್ಯಾಮಿಲಿ ಅದೆಲ್ಲೋ ಕೂತ್ಕೊಂಡಿದ್ದಾರೆ. ಮೇಡಮ್ ಇಡೀ ಟೀಮು, ಇಡೀ ತಂಡ ನಿರ್ಮಾಪಕರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಬಿಕಾಸ್ ಆಫ್ ಅವ್ರು ಏನಪ್ಪಾ ಹೇಳ್ತಾ ಹೇಳಿದ್ರೆ ತಮ್ಮ ಸೇವಿಂಗ್ಸ್, ತಮ್ಮ ಬದುಕು, ತಮ್ಮ ಜೀವನದ ಏನೋ ಒಂದಷ್ಟು ಉಳಿಕೆ ಹಣನ ಎತ್ಕೊಂಡ್ಬಂದು ಹಾಕಿ ಸಿನಿಮಾ ಮಾಡ್ತಿರುವಂತ. ಸಿನಿಮಾ ಇಸ್ ನಾಟ್ ಅವ್ರಿಗೇನ್ ಫ್ಯಾಷನ್ ಅಲ್ಲ, ಅದು ಅವರಿಗೆ ಒಂದು ಕಥೆನ, ರಮೇಶ್ ಅಲ್ಲಿ ಹುಟ್ಟಿದಂತಹ ಒಂದು ಕಥೆನ ಜನರಿಗೆ ತಲುಪಿಸ್ಬೇಕು ಅನ್ನುವಂತಹ ಒಂದೇ ಒಂದು ಪ್ರಯತ್ನ. ಇಂಥದ್ದೊಂದು ಪ್ರಯತ್ನ ಲಿಟ್ರಲಿ ಗೆಲ್ಲೇಬೇಕು. ಯಾಕೆಂತ ಹೇಳಿದ್ರೆ ಇಂಥ ಕಥೆಗಳು ಗೆದ್ದಾಗ, ಇಂಥ ಸಿನಿಮಾಗಳು ಗೆದ್ದಾಗ ಅಂತ ನಿರ್ಮಾಪಕರು ಇನ್ನೊಂದಷ್ಟು ಸಿನಿಮಾಗಳನ್ನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಖಂಡಿತ ನನಗೆ ನಂಬಿಕೆ ಇದೆ. ಈ ಒಂದು 3 ವರ್ಷ 4 ವರ್ಷ ಏನೇ ಸಫರ್ ಆಗಿರ್ಬಹುದು, ಎಲ್ಲರೂ ತುಂಬಾ ಸಫರ್ ಪಟ್ಟಿದೀವಿ. ಅಂದ್ರೆ ಇವನ್ ಟೀಮ್ ಇಂದ ಹಿಡಿದು ಅವರು ನೀವು ಸೆಟ್ ಒಳಗಡೆ ನೋಡ್ಬೇಕಾಗಿತ್ತು ಇಡೀ ಫ್ಯಾಮಿಲಿ ಹೆಂಗ್ ದುಡಿತಾ ಇದ್ರು ಅಂತ ಹೇಳ್ಕೊಂಡು. ನಿರ್ಮಾಪಕರು ಟೀಮ್ ಇಡೀ ಅಂದ್ರೆ ಅವ್ರು ಬರೋರು, ಅವರೇ ಕಾರ್ ಓಡಿಸೋರು, ಆಟೋ ಓಡಿಸ್ಕೊಂಡ್ ಬರೋರು, ಊಟ ತಗೊಂಡ್ ಬರೋರು, ನಮ್ಮ ಹುಡುಗರುಗಳು ಇದಾರೆ ಇಲ್ಲೇನೆ. ಹುಡುಗರುಗಳು ತುಂಬಾ ಅದ್ಭುತವಾದ ಕೆಲಸಗಳು ಮಾಡ್ತಾರೆ ಇಡೀ ಟೀಮು. ಹೊಸಪೇಟೆ ಅಂತಹ ಬಿಸಿಲೊಳಗಡೆ ಅಲ್ಲಿ ಒಂದು ಎಲ್ಲರಿಗೂ ಒಗ್ಗೂಡುವಂತಹ ಒಂದು ವ್ಯವಸ್ಥೆ ಮಾಡೋದೇ ದೊಡ್ಡ ಚಾಲೆಂಜಿಂಗ್ ಅಲ್ಲಿ. ಅಂತದ್ರಲ್ಲಿ ನಮ್ಗೆ ಲಾಡ್ಜ್ ಮಾಡಿ ನೀವು ಹೀರೋ ಸಾರ್, ಹೀರೋಯಿನ್ ಸಾರ್, ನೀವುಗಳೆಲ್ಲ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್, ಡೈರೆಕ್ಟರ್ ಲಾಡ್ಜ್ ಅಲ್ಲಿ ಇರ್ಬೇಕು ಸರ್ ಅಂತ ಹೇಳ್ಕೊಂಡು ಅವ್ರುಗಳು ಮನೆ ಒಳಗಡೆ ಇದ್ಕೊಂಡು ಅವ್ರು ಯಾವ್ದೋ ಒಂದು ಚಿಕ್ಕದಾಗಿ ಗುಡಿಸ್ದು. ನನ್ಗೆ ಆ ಮನೆ ನೋಡ್ಬಿಟ್ರೆ ಬೇಜಾರ ಪಡುತ್ತೆ. ಅಲ್ಲೇನೆ ನಿರ್ಮಾಪಕರು ಕೂತಿದ್ರು, ನಮ್ಗೆ ಸರ್ ನೀವು ಇರ್ಬೇಕು ಸರ್, ನೀವು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು ಸರ್ ಅನ್ನೋ ಪಾಯಿಂಟ್ ನಮಗೆ ರನ್ ಮಾಡಿ ಅವ್ರಂತ ಕಡೆ ಇದ್ಕೊಂಡು ಇಡೀ ತಂಡನ ಇಲ್ಲಿ ತನಕನೂ ತಡ್ಕೊಂಡು ಬಂದಿದಾರಲ್ಲ, ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ನಾನು ಸುಮ್ಮನೆ ಯಾರೋ ಒಳ್ಳೋದ್ರಿಂದ ಎದುರು ಮಾಡಕ್ ಹೋಗೋದಿಲ್ಲ. ಯಾಕೆಂತಂದ್ರೆ ಅಷ್ಟು ಜನರ, ಅಷ್ಟು ನಟರ ಶ್ರಮ ಇದೆ, ಮತ್ತೆ ಇಲ್ಲಿ ಅಷ್ಟು ನಿರ್ಮಾಪಕರ ಒಂದು ಶ್ರಮ ಇದೆ ಇಲ್ಲಿ. ದಯವಿಟ್ಟು ಇಂಥ ಸಿನಿಮಾಗಳನ್ನ ಗೆಲ್ಲಿಸೋದು ಅಷ್ಟೇ ಮ್ಯಾಕ್ಸಿಮಮ್ ಪ್ರಯತ್ನ ಪಡೋಣ. ಯಾಕಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಈಗಾಗ್ಲೇನೆ ನನಗೆ ತುಂಬಾ ಖುಷಿ ಆಯ್ತು. ನನಗೆ ಹುಷಾರಿರ್ಲಿಲ್ಲ, ನನಗೆ ಆಲ್ಮೋಸ್ಟ್ 10-15 ಡೇಸ್ ಇಂದನು. ಗುಂಡಿ ರಮೇಶ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ, ಅಮ್ಮ ನಿಜವಾಗ್ಲೂ ಕಾಲಿಗೆ ಬಿದ್ಬಿಡ್ಬೇಕು ಅಮ್ಮಂಗೆ. ಅವ್ರು ಈ ವಯಸ್ಸಲ್ಲಿ 7 ಗಂಟೆಗೆ ಎದ್ದು ಹೊರಟು 3 ಕಾಲೇಜ್ ಅಟೆಂಡ್ ಮಾಡಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಸಿನಿಮಾನ. ಥ್ಯಾಂಕ್ ಯು ವೆರಿ ಮಚ್. ಹೊಸಪೇಟೆ ಸುತ್ತಮುತ್ತ ಎಲ್ಲಾ ಕಡೆನೂ ತುಂಬಾ ಅದ್ಭುತವಾಗಿ ಪ್ರಚಾರ ಆಗ್ತಾ ಇದೆ. ಬಟ್ ಬೆಂಗಳೂರಲ್ಲಿ ನೀವುಗಳು ಸಹಕರಿಸಬೇಕು. ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್. ಯಾಕಂದ್ರೆ ತುಂಬಾ ಎಕಾನಮಿ ಇಲ್ಲ ಯಾರ ಹತ್ರನು. ಅಂದ್ರೆ ಮೀನ್ಸ್ ನಾವೇನೋ ತುಂಬಾ ಪ್ರಮೋಟ್ ಮಾಡ್ಬಿಡ್ತೀವಿ, ನಾವೇನೇನೋ ಮಾಡ್ಬಿಡ್ತೀವಿ ಅಂತ ಹೇಳಿ. ದಯವಿಟ್ಟು A2 ಮ್ಯೂಸಿಕ್ ಒಳಗಡೆ ನಮ್ಮ ಈಗಾಗಲೇ ಟ್ರೈಲರ್ ಇದೆ, ಟೀಸರ್ ಇದೆ, ಸಾಂಗ್ ಗಳಿದೆ ಎರಡೂನು. ಇದನ್ನ ತುಂಬಾ ಇನ್ವಿಟೇಷನ್ ಅಂತ ಹಂಚ್ಕೊಂಡು, ಯಾಕಂದ್ರೆ ನಾವು ರೂಟಿಂದ ಬಂದಿದ್ದು, ರಾಮರೇ ಮಾಡ್ಬೇಕಾದ್ರೆ ಕೂಡ ಖಾಲಿ ಡಬ್ಬ ಇಟ್ಕೊಂಡೇ ಬಂದಿದ್ದು. ಬಟ್ ಸಿನಿಮಾ ಕಂಟೆಂಟ್ ಚೆನ್ನಾಗಿತ್ತು, ಎಲ್ಲಾರು ರನ್ ಮಾಡಿಸಿದ್ರಿ. ಹಾಗೆ ನಮ್ಮ ಸಿನಿಮಾಗಳೆಲ್ಲದನ್ನು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಅದೇ ರೀತಿ ಈ ಕುಬುಸ ಸಿನಿಮಾ ಕೂಡ ತುಂಬಾ ಸಪೋರ್ಟ್ ಮಾಡಿ ಗೆಲ್ಸಿ. ನಮ್ಮ ಹೂವಿನ ಹಡಗಲಿ ಪ್ರತಿಭೆ, ನಾನು ಈ ಯಪ್ಪನ್ ಬಗ್ಗೆ ದಯವಿಟ್ಟು ಹೇಳಲೇಬೇಕು. ಯಾಕೆ ಗೊತ್ತಾ, ನಿಜನು ಯಪ್ಪನ್ ಎದುರಿದೆಯಲ್ಲ ಹುಮ್ಮಸ್ಸು, ಆ ಹುಮ್ಮಸ್ಸು ನಾನು ಒಂದ್ ಮಾತು ಹೇಳಿದ್ದೆ ಯಪ್ಪ, ನಿಜಕ್ಕೂ ಹೇಳ್ತೀನಿ. ನನಗೆ ಗುರು, ನಾನು ನಡೆಯೋದು ಇಂಬ್ಯಾಲೆನ್ಸ್ ಆಗಿ, ನನ್ನ ಕಾಲು ಡೊಂಕಾಗಿರ್ಬೋದು ಗೊತ್ತು, ಫ್ರೇಮ್ ಡೊಂಕ್ ಮಾಡಲ್ಲ ಗುರು ನಾನು. ನಾನು ತೋರಿಸ್ತೀನಿ ನಟ, ನಿನ್ನ ತೋರಿಸ್ತೀನಿ ಅಜ್ಜಿ ಹಾಗೆ ಅಂತ ಹೇಳ್ಕೊಂಡು. ಅದೇನು ಅಭಿಮಾನ, ಅದೇನು ಲವ್ ಗೊತ್ತಿಲ್ಲ ನನ್ಗೆ ಯಪ್ಪ. ತುಂಬಾ ಚೆನ್ನಾಗಿ ನನ್ನ ಕಾಣಿಸುವಂತಹ ಪ್ರಯತ್ನ ಮಾಡಿದೀವಿ. ತುಂಬಾ ಚೆನ್ನಾಗಾಗಿದೆ ಸಿನಿಮಾ. ಯಪ್ಪನ್ ಡೆಬ್ಯೂ ಸಿನಿಮಾ, ಚೊಚ್ಚಲ ಸಿನಿಮಾ ಇದು. ಇದನ್ನ ಸಾಧ್ಯ ಆದಷ್ಟು ಜನರಿಗೆ ರೀಚ್ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ನಿಮ್ ಸಹಕಾರ ತುಂಬಾ ಮುಖ್ಯ. ಎಷ್ಟಾಗುತ್ತೋ ಅಷ್ಟು ಪ್ರಮೋಟ್ ಮಾಡೋಣ. ಸಾಂಗ್ ಗಳಿದೆ, ನನಗೆ ಬೇರೆ ಏನೇನ್ ವೇನಲ್ಲಿ ಹೋಗ್ಬೋದೋ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮೀನ್ಸ್ ಪ್ರಮೋಷನ್ ಪಾಯಿಂಟ್ ಆಫ್ ವ್ಯೂ ಇಂದ
ನೀವು ಹೇಳಿ ಸಹಕರಿಸಿ ನಿಮ್ಮ ಸಹದಯ ಮೂಲಕ ಮುಂದುವರಿಯೋಣ. ಥ್ಯಾಂಕ್ ಯು ಹರೀಶು, ಥ್ಯಾಂಕ್ ಯು.